ಪಟೇಲ್ ಅವರು ಈ ದೇಶದಲ್ಲಿ ದಾಳಿ ಮತ್ತೆ ಸೋಮನಾಥ ದೇವಾಲಯನ ಕೊಡ್ತೀನಿ ಅಂತ ಹೇಳಿ ಇವತ್ತಿನ ಗೃಹ ಸಚಿವರು ಕೋನ್ ರೆಡ್ಡಿ ಷಡಕ್ಷರಿ ಕೂತ್ಕೋಣ. ಕೋನ್ ರೆಡ್ಡಿ ಷಡಕ್ಷರಿ ವಿರೋಧ ಪಕ್ಷ ರಾಜಕೀಯ ಮಾತಾಡ್ತೀನಿ ಬಂದ ರಾಮ ಗೊತ್ತಿಲ್ಲ ಗೂಡ್ಸ ಗೊತ್ತು. ಸನ್ಮಾನ್ಯ ಅಧ್ಯಕ್ಷರೇ, ಈಗ ನಾನು ಸಭೆ ನಿಮ್ಮವ್ರಿಗೆ ಮಾತಾಡ್ತಾರೆ. ನೀವೇನು ನೋಡಿ ಇಲ್ಲಿ ನೀವು ಮಾತಾಡ ವಿಷಯ ನೋಡಿ ನಿಮ್ಮ ನೀವು ನಿಮ್ಮ ನಾವು ನೀವು ಕೂತ್ಕೊಳ್ಳಿ. ನಿಮ್ಮ ನಾಲ್ಕರು ಮಾತಾಡುವಾಗ ಅದು ನಮಗೆ ಬಿಟ್ಟು ಬಿಡಿ, ನಮ್ಗೆ ಬಿಟ್ಟು ಬಿಡಿ. ನೀವು ಕೂತ್ಕೊಳ್ಳಿ. ಸನ್ಮಾನ್ಯ ಕೂತ್ಕೊಳ್ಳಿ, ಕೊಂಡಾಡಿ ಕೂತ್ಕೊಳ್ಳಿ. ಈಗ ಬೇಡ ಬೇಡ ಮಾತುಬೇಡಿ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಹೆಲ್ತ್ ಕೇಳಿ. ಈಗ ಅವ್ರಿಗೆ ಮಾತಾಡಿದವ್ರಿಗೆ ರೂಪಕ ಎಮ್ಮೆ ಕೂತ್ಕೊಳ್ಳಿ. ಬಸಂತಪ್ಪ ಕೂತ್ಕೊಳ್ಳಿ. ನೀವು ಸನ್ಮಾನ್ಯ ಬಸಂತಪ್ಪ ಕೂತ್ಕೊಳ್ಳಿ. ಬಸಂತಪ್ಪ ನೀವು ಕೂತ್ಕೊಳ್ಳಿ. ಅಮ್ಮ ಬಸಂತಪ್ಪ ನೀವು ಕೂತ್ಕೊಳ್ಳಿ. ಬಸಂತಪ್ಪ ಕೂತ್ಕೊಳ್ಳಿ. ನೀವು ನೋಡ್ರಿ ಸಭಾಧ್ಯಕ್ಷರೇ, ಬಸಂತಪ್ಪ ನೋಡ್ರಿ ಸಭಾಧ್ಯಕ್ಷರೇ ಕೇಳ್ತಾ ಇಲ್ಲ. ನೀವು ಮಾತಾಡಿ ಬಸಂತಪ್ಪ ಕೂತ್ಕೊಳ್ಳಿ. ಈಗ ರೂಪಕರ ಅವ್ರೆ ಅವ್ರು ಕೂತ್ಕೊಳ್ಳಿ. ಅವ್ರು ಕೂದಿಸಿ ರೂಪಕರ ಕೂತ್ಕೊಳ್ಳಿ. ನೋಡಿ ಸನ್ಮಾನ್ಯ ಅಧ್ಯಕ್ಷ, ಒಂದ್ ಸೆಕೆಂಡ್. ನಾನು ಎಲ್ಲ ಶಾಸಕರಿಗೆ ನಾನು ಹೇಳ್ತಾ ಇದ್ದೇನೆ, ಕೂತ್ಕೊಂಬ. ಎಲ್ಲ ಶಾಸನ ಹೇಳ್ತಾ ಇದ್ದೇನೆ, ನಮ್ಗೆ ಸಮಯಾವಕಾಶ ಉಳಿದು ಇವತ್ತು ಮತ್ತು ನಾಳೆ ರಿಪ್ಲೈ ಇದೆ. ನಿಮ್ಗೆಲ್ಲರಿಗೂ ಕೂಡ ಅಧ್ಯಕ್ಷರೇ ಹೇಳ್ಬೇಕು ನೀವು ಅವರಿಗೆ. ಆಯ್ತು ಪಕ್ಷದ ನೀವು ಈಗ ಆಯ್ತಮ್ಮ, ನೀವು ಕೂತ್ಕೊಳ್ಳಿ. ಈಗ ಎಲ್ಲ ಬುದ್ಧಿವಂತ ಇರೋದು ನೀವೆಲ್ಲ ಬುದ್ಧಿವಂತ ಇಲ್ಲದವ್ರು ಯಾರು ಇಲ್ಲ. ನೀವು ಕೂತ್ಕೊಳ್ಳಿ. ಈಗ ಯಾರಿಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ. ನೀವು ಸರಿಯಾಗಿ ಎಲ್ಲರೂ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿ. ಈಗ ಕೂತ್ಕೊಳ್ಳಿ. ಈಗ ಆಯ್ತು, ನೀವು ಬೇರೆಯವ್ರಿಗೆ ಬುದ್ಧಿ ಹೇಳ್ಬೇಡಿ. ಈಗ ಆಯ್ತು, ನಾವು ಹೇಳ್ತೇವೆ, ನೀವು ಕೂತ್ಕೊಳ್ಳಿ. ಅವರು ನಿಮ್ಗೆ ಹೇಳಲಿಕ್ಕೆ ಆಯ್ತು, ನೀವು ಅವ್ರಿಗೆ ಹೇಳಲಿಕ್ಕೆ ಆಯ್ತು. ಆಯ್ತು, ಕೂತ್ಕೊಳ್ಳಿ. ನಾಳೆ ನಂತರ ಮತ್ತೆ ಏನ್ ಟೈಮ್ ಇಲ್ಲ ನಿಮ್ಗೆ. ಮನೇಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕು. ಆಯ್ತು, ಅವ್ರನ್ನ ಕೂತ್ಕೊಳ್ಳಿ. ಈಗ ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಈಗ ನೀವು ಕೂತ್ಕೊಳ್ಳೋ ಅವಕಾಶ ಮಾಡಿ. ಯಾರಿಗೆ ಬುದ್ಧಿ ಅಂತ ಅವಕಾಶ ಬೇಡ. ಆಯ್ತು, ನೀವು ಕೂತ್ಕೊಳ್ಳಿ. ಈಗ ನೀವು ಕರೆಕ್ಟ್ ಆಗಿ ಮತ್ತೆ ಬೇರೆಯವ್ರಿಗೆ ಬುದ್ಧಿ ಹೇಳಿಕೆ ಹೋಗಿ. ಎಲ್ಲರೂ ಕೂಡ ಸರಿದೆ ಅಂತಲ್ಲ, ಎಲ್ಲರೂ ಕೂಡ ಜವಾಬ್ದಾರಿ ಶಾಸಕ ಇದ್ದವರು, ಎಲ್ಲರೂ ಕೂಡ ಬುದ್ಧಿ ಇದ್ದವರು ಇರುವವರು, ಇಲ್ಲಿ ಬುದ್ಧಿ ಇಲ್ಲದವರು ಯಾರು ಕೂಡ ಇಲ್ಲ. ಎಲ್ಲರಿಗೂ ಕೂಡ ಮಾತಾಡ್ಲಿಕ್ಕೆ ಇಲ್ಲಿ ಗೊತ್ತಿದೆ. ಆದ ವಿಚಾರ ಏನು, ಸಮಯ ಪ್ರಜ್ಞೆ ವಿಚಾರ ಅರ್ಥ ಮಾಡಿಕೊಂಡು ಇವತ್ತು ಪ್ರತಿಪಕ್ಷ ನಾಯಕರು ಅವ್ರು ಮಾತಾಡ್ತಾರೆ. ಅದರ ನಂತರ ನಮ್ಗೆ ನಾಳೆ ಇದು ಉತ್ತರ ಕೊಡಬೇಕು. ನಂತರ ನೀವು 8 ದಿವಸ ನಿಮ್ಮ 23 ನಂತರ ನಮ್ಗೆ ಅದು ಮಾತಾಡ ಅವಕಾಶ ಕೊಡಬೇಕು. ಕೊಡುವ, ಇಲ್ಲಿ ಮುಗಿದ್ರಲ್ಲ, ಅಲ್ಲಿ ಕೊಡುದು ಅದಕ್ಕೆ ಕೊಡ್ಲಿಕ್ಕೆ ಕೊಡುವ. ಈಗ ನಾನೆಲ್ಲರಿಗೂ ಹೇಳುದಿಷ್ಟೇ, ಎಲ್ಲರಿಗೂ ಕೂಡ ಅವ್ರಿಗೆ ಮಾತಾಡೋ ಹಕ್ಕಿದೆ. ಅದು ವಿಧಾನಸಭೆ ಒಳಗಡೆ ವಿಶೇಷ ಪ್ರಿವಿಲೇಜ್ ಕೂಡ ಅವರಿಗೆ ಇರುವಂತದ್ದು. ನಿಮ್ಗೆ ಬೇಕಾದಾಗೆ ಅವ್ರು ಮಾತಾಡ್ಬೇಕಂತ ಹೇಳಿದ್ರೆ ಆಗುವ ಒಂದು ವಿಚಾರ ಅಲ್ಲ.
ಅವರವರು ಮಾತಾಡಿದ್ವಿ, ನಿಮ್ಗೆ ನಾಳೆ ಮಾತಾಡೋದು ಅವಕಾಶ ಸಿಗ್ತದೆ, ಯಾರಿಗೆ ಸಿಗ್ತದೆ, ನೀವು ಏನ್ ಬೇಕಾದ್ರೆ ಮಾತಾಡೋದ ಅವಕಾಶ ನೀವು ಮಾಡಿ. ಒಟ್ಟಾರೆಯಾಗಿ ಏನಿದೆ, ಸಮಯವನ್ನು ಹಾಳು ಮಾಡದೆ ಆದಷ್ಟು ಬೇಗ ಅವ್ರ ವಿಚಾರವನ್ನು ತಿಳಿಸಿಕೊಂಡದ್ದು ಮುಗಿಸಿದ ನಂತರ ಎಲ್ಲಾ ಪಕ್ಷದವರಿಗೆ ಒಂದೊಂದು ಅವಕಾಶ ಮಾಡಿಕೊಟ್ಟು ನಾಳೆ ಸಂಜೆ ಮನೆ ಮುಖ್ಯಮಂತ್ರಿ ರಿಪ್ಲೈ ಇದೆ, ಮತ್ತೆ ಬಜೆಟ್ ಇದೆ, ಅದೇ ಮೇಲೆ ಡಿಸ್ಕಷನ್ ಇದೆ. ನಮ್ಗೆ ಬರೀ 23 ತಾರೀಕು ತನಕ ಮಾತ್ರ ಸಿಕ್ಕುವಂಥದ್ದು. ನಾವು ಈ ಸಿಕ್ಕಿದಂತ ಸಮಾವೇಶವನ್ನು ಸದುಪಯೋಗ ಮಾಡಿಕೊಳ್ಳದೆ ಏನೋ ಒಂದು ಮಾತಾಡಿದ್ರಲ್ಲೇ ಮಾತಾಡಿಕೊಂಡು ಹೋಗಿ 23 ತನಕ ಇದೇ ರೀತಿ ಮಾಡಿ 23 ನಂತರ ನಾವು ಅದು ಮಾಡಬೇಕಿತ್ತು, ನಾನು ಇದು ಮಾಡಬೇಕಿತ್ತು, ಮನೆಯಲ್ಲಿ ಕೂತು ಆಲೋಚನೆ ಮಾಡಿ ನಮ್ಗೆ ಏನ್ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ಆದ ಕಾರಣ ಏನೊಂದು ಮಾತಾಡುವಾಗ ಬಂತಂತೇಳಿ ಅದರ ಬಗ್ಗೆ ಆಲೋಚನೆ ಮಾಡೋದು ಬೇಡ. ಸೊ ನಿಮ್ಮ ಆಸಕ್ತಿ, ನಿಮ್ಮ ವಿಚಾರ ನಮ್ಗೆಲ್ಲ ಅರ್ಥ ಆಗ್ತದೆ, ನಿಮ್ಮ ಉದ್ದೇಶ ಕೂಡ ಅರ್ಥ ಆಗ್ತದೆ. ವಿಚಾರ ನಾವೆಲ್ಲ ಅರ್ಥ ಮಾಡಿಕೊಂಡು ಹೋಗ್ಬೇಕು. ನಾನು ಸಭಾ ನಾಯಕರಿಗೆ ಪ್ರತಿಪಕ್ಷ ನಾಯಕರಿಗೆ ಸತ್ಯ ಹೇಳಿ ಆದಷ್ಟು ಬೇಗನೆ ಒಂದು ಉತ್ತಮ ರೀತಿಯಿಂದ ನಾನು ಕೇಳಿದಿಷ್ಟೇ, ಪ್ರತಿಪಕ್ಷ ನಾಯಕರು ಮಾತಾಡುವ ತಾವೆಲ್ಲರೂ ಕೂಡ ಕೇಳಬೇಕು. ಪ್ರತಿಪಕ್ಷ ನಾಯಕರು ಮಾತಾಡುವಾಗ ನಿಮ್ಮ ಮಾತು ಅವ್ರು ಕೇಳುವ ರೀತಿಯಲ್ಲಿ ಇರಬೇಕು. ಆದಾಗ ಒಂದು ಉತ್ತಮ ರೀತಿ ಹೋಗುವಂತ ವ್ಯವಸ್ಥೆ ಆಗ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಭಾಧ್ಯಕ್ಷರೇ, ಅವರಿಗೆ ಒಳ್ಳೆದಾಗುವ ನೀವಿದ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ. ನಮ್ಗೆ ಬುದ್ಧಿ ಹೇಳ್ಬೇಡಿ, ಕೂತ್ಕೊಳ್ಳಿ. ನಾನು ನಿನ್ನಲ್ಲಿ ಮಾರ್ಗದಲ್ಲಿ ಮೊದಲು ಬೊಬ್ಬೆ ಆಗ್ತೀಯ, ಇಲ್ಲ ಬಂದು ಬೊಬ್ಬೆ ಆಗ್ತೀಯ. ಈಗ ನಿಮಗೆ ಬೊಬ್ಬೆ ಹಾಕಿದ ಕೆಲಸ ಇಲ್ವಲ್ಲ, ಕೂತ್ಕೊಳ್ಳಿ. ಅವ್ರು ಗೊತ್ತಿದೆ ಅಂತ ಹೇಳಿ ಕಳೆದ ವಿಧಾನಸಭೆಯಲ್ಲಿ ಗೊತ್ತಿದೆ, ಪ್ರತಿಪಕ್ಷ ನಾಯಕರು ಗೊತ್ತಿದೆ, ಕೇಳಿಲ್ವ ನಾವು? ಬಿಡಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ಅವರೇ, ಸನ್ಮಾನ್ಯ ಅಧ್ಯಕ್ಷರೇ, ನಾನು ಈಗ ಮಾತಾಡುವಂತ ಸಂದರ್ಭದಲ್ಲಿ ನನಗೇನು ಉತ್ತರ ಕೊಡಬೇಕು ಅದು ಗೃಹ ಸಚಿವರು ಇದ್ದಾರೆ, ಅವರು ಉತ್ತರ ಕೊಡ್ತಾರೆ. ಇಲ್ಲೋ ಅಂತ ಹೇಳಿದ್ರೆ ಹಿಂದೆ ಇರೋ ಮಂತ್ರಿಗಳು ಕೊಡ್ಬೋದು. ಈಗ ಎಲ್ಲರೂ ಎದ್ದು ಪ್ರತಿಯೊಂದಕ್ಕೂ ನನಗೆ ಉತ್ತರ ಕೊಡ್ತಾ ಇದ್ರೆ ನಾನು ಅವಾಗಿಂದ ಅರ್ಧ ಗಂಟೆಯಿಂದ ಏನು ಮಾತಾಡಕ್ಕೆ ಆಗಿಲ್ಲ, ಎಲ್ಲ ಅವರೇ ಮಾತಾಡ್ತಾ ಇದ್ದಾರೆ. ಅರ್ಧ ಗಂಟೆಯಿಂದ ನಾನು ಏನು ಮಾತಾಡಕ್ಕೆ ಆಗಿಲ್ಲ. ನನಗೆ ಹಕ್ಕಿದೆ ಮಾತಾಡಕ್ಕೆ, ನಾನು ಟೀಕೆ ಮಾಡಕ್ಕೆ ಇರೋದು. ನಾನು ಹಿಂದೆ ನರೇಂದ್ರ ಸ್ವಾಮಿ ಅವರು ಮಾತಾಡಿದ್ರು, ಮಣ್ಣೆ ಮಾಡಿದ್ರು ಗವರ್ನರ್ ಸ್ಪೀಚ್ನ, ಬಿಜೆಪಿನ ಟೀಕೆ ಮಾಡಿದ್ರು. ನಾವ್ಯಾರು ತೊಂದರೆನೇ ಕೊಡ್ಲಿಲ್ಲ ಅವ್ರಿಗೆ. ಗದ್ವೆಲ್ಲರೂ ಮಾತಾಡಿದ್ರು, ನಾವ್ಯಾರು ಅವ್ರಿಗೆ ತೊಂದರೆನೇ ಕೊಡ್ಲಿಲ್ಲ. ಅವ್ರು ಹೇಳಿದಾಗ ನಾವೆಲ್ಲ ಸೈಲೆಂಟ್ ಆಗಿದ್ದೀರಿ. ನಂದೇನಾದ್ರೂ ಪದ ಬಳಕೆ ಮಾಡುವಾಗ ಯಾವ್ದಾದ್ರೂ ಈ ಕಾನೂನ ಅವಕಾಶದಲ್ಲಿ ಇಲ್ದಂತ ಪದ ಬಳಕೆ ಮಾಡಿದ್ರೆ ನೀವೇನ ಹೇಳಿ, ಅಸಂಸದೀಯ. ಹಂಗೇನು ಇಲ್ಲ. ನಾನು ಮಾತಾಡುವಾಗ ಕೇಳಿಸ್ಕೊಳ್ಳಿ, ನಿಮ್ಗೆ ನನಗಿಂತ ಕಠಿಣವಾಗಿ ನೀವು ಟೀಕೆ ಮಾಡಿದೆ ನಂದಾದ್ಮೇಲೆ. ನಿಮ್ಗೆ ಎಷ್ಟು ಕಠಿಣ ಆಗ್ತೈತೆ ಬಿಜೆಪಿ ಮೇಲೆ ಅಷ್ಟು ಟೀಕೆ ಮಾಡಿ, ನಮ್ದೇನ ಅಬ್ಜೆಕ್ಷನ್ ಇಲ್ಲ. ನಾವು ವಿರೋಧ ಪಕ್ಷ ನಾಯಕನಾಗಿ ಹೊಗಳಕ್ಕೆ ನಾವು ಬಂದಿಲ್ಲ, ಇಲ್ಲಿ ಟೀಕೆ ಮಾಡಕ್ಕೆ ಬಂದಿರೋದು. ಟೀಕೆ ಮಾಡೋದಕ್ಕೆ ವಿರೋಧ ಪಕ್ಷ ಅಂತ ಹೇಳಿರೋದು, ಅದನ್ನೇ ವಿರೋಧ ಪಕ್ಷ ಅನ್ನೋದು. ಹೊಗಳಕ್ ಬಂದಿದ್ರೆ ಅಲ್ಲಿ ಕೂತ್ಕೊಂತ ಇದ್ರಿ, ಈಗ ಹೊಗಳಕ್ಕಲ್ಲ ನಾವು ಬಂದಿರೋದು. ಅದರಿಂದ ದಯವಿಟ್ಟು ಈಲ್ಡಾಗಲ್ಲ, ದಯವಿಟ್ಟು ಯಾರು ಮಾತಾಡಿ. ವಿರೋಧ ಪಕ್ಷ ಅಂತ ಬೇಡ, ನಾವು ಪ್ರತಿಪಕ್ಷ ಅಂತ ಮಾಡುವ. ವಿರೋಧ ಪಕ್ಷ ಬೇಡ, ಪ್ರತಿಪಕ್ಷ ಅಂತ ಮಾಡುವ. ಇಲ್ಲ, ವಿರೋಧ ಪಕ್ಷ ನಾಯಕ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ರು. ಪ್ರತಿಪಕ್ಷ ನಾಯಕರು ಇಲ್ಲದಿದ್ರೆ ಮೆಜಾರಿಟಿ ಅಂಡ್ ಮೈನಾರಿಟಿ. ನಿಮ್ ಪರ ಬಂದ್ಬಿಡ್ತೀವಿ ಮೈನಾರಿಟಿ ಅಂದ್ರೆ. ಮೆಜಾರಿಟಿ ಅಲ್ಲ, ಮೈನಾರಿಟಿ ಆಗಿ ಹೆಸರಲ್ಲಿ ಸಮಸ್ಯೆ ಇರ್ತದೆ, ಹೆಸರಿನಲ್ಲಿ ಸಮಸ್ಯೆ ಇದ್ದರೆ ಹೆಸರು ಬದಲಾವಣೆ ಮಾಡುವ. ಈಗ ಸನ್ಮಾನ್ಯ ಅಧ್ಯಕ್ಷರೇ, ನಾನು ಶ್ರೀಕಾಂತ್ ಪೂಜಾರಿ ಏನು 31 ವರ್ಷದಿಂದ ಏನು ಕೇಸ್ ಆಗಿತ್ತು, ಒಬ್ಬ ಕರಸೇವಕನಾಗಿ ಅಯೋಧ್ಯೆ ವಿಚಾರದಾಗಿ ಹೋರಾಟ ಮಾಡಿದ್ದ. ಆ ಸಂದರ್ಭದಲ್ಲಿ ಅವನ್ನ ಕೇಸ್ ಆಗಿತ್ತು ಅವನ ಮೇಲೆ. MB ಪಾಟೀಲ್ ಅವರು ಹೇಳಿದ್ರು ಎಂತನ ಬಗ್ಗೆ ಮಾತಾಡ್ತೀರಾ ಅಂತ. ನಾನು ಅದು ವ್ಯಕ್ತಿ ಮಾತಾಡಕ್ ಮುಂಚೆ ನೀವು ಅವನನ್ನ ಬಂಧಿಸುವಂತ ಇಂಟೆನ್ಷನ್ ಏನು, ಅದ್ರ ಬಗ್ಗೆ ನಾನು ಹೇಳಕ್ಕೆ ಹೊರಟಿದ್. ನಾನು 31 ವರ್ಷ ಆಗಿದೆ ಕೇಸ್ ಹಾಕಿ, 31 ವರ್ಷ. ಒಟ್ಟು 7 ಜನ, ಅದರಲ್ಲಿ 5 ಜನ ಖುಲಾಸೆ ಔಟ್ ಅವ್ರೆ, ಕೋರ್ಟಲ್ಲೇ ವಜಾ ಔಟ್ ಐತೆ. ಅವನೇನ್ ತಿಳ್ಕೊಂಡಿದ್ದಾನೆ ನಂದು ವಜಾ ಔಟ್ ಇದೆ. 5 ಜನದಾದ್ಮೇಲೆ ಲಾಯರ್ ಹೇಳಿದ್ದಾರೆ ನಿಮ್ದು ವಜಾ ಆಗಿದೆ ನಾರ್ಮಲಿ ಅಂತ, ಅವನು ಸುಮ್ಮನೆ ಇದ್ಬಿಟ್ಟಿದ್ದಾನೆ. ನಾನು ಹೇಳೋದು 31 ವರ್ಷ ಆದ್ಮೇಲೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆ ಸಮಯ ನೋಡಿ ರಾತ್ರಿ ಅವನ ಆಟೋ ರಿಕ್ಷಾ ಓಡಿಸೋನು, ಆಪರೇಷನ್ ಆಗೈತೆ, ಅವನಿಗೆ 2 ಕೈ ಆಪರೇಷನ್ ಆಗೈತೆ.
ಎವ್ರಿ 3 days ಅವನಿಗೆ ಪಸ್ನ ತೆಗಿಬೇಕು ಅಲ್ಲಿಂದ, ಮೈಯಿಂದ ತೆಗಿಲಿಲ್ಲ ಅಂದ್ರೆ ಅವ್ನು ಸತ್ತೋತಾನೆ. ಅವನು ಹೋಗಿ ಎತ್ತಾಕೊಂಬಂದು ನೀವು ಜೈಲಿಗೆ ಕಳಿಸ್ತೀರಾ? ಅದು ಹೆಂಗೆ ಅಂತ ಹೇಳಿದ್ರೆ ಅವನು ಆ ಇನ್ಸ್ಪೆಕ್ಟರ್ಗೂ ಅವಾರ್ಡ್ ಕೊಡ್ಬೇಕು ನಾವು. ನಾನು ಪೊಲೀಸ್ ಅಧಿಕಾರಿನ ಕೇಳಿದೆ ಹೆಂಗೆ ಅಂತ. ಸರ್ ಅವನು ಹುಡುಕಿದಾನೆ, ಬೇಲ್ ಸಿಗಬಾರ್ದು, ಯಾರೋ ಫೋನ್ ಮಾಡಿದ್ದಾರೆ ಅನ್ಸುತ್ತೆ ನನ್ಗೆ, ಇಲ್ಲ ಅಂದ್ರೆ ಹಿಂಗೆ ಆಗ್ತಾನೆ ಇರಲಿಲ್ಲ. ಅವತ್ತೇ ಶುಕ್ರವಾರ ಸಂಜೆ, ಸೋಮವಾರ ಇದು ಶನಿವಾರ ಭಾನುವಾರ ಬೇಲ್ ಸಿಗಲ್ಲ. ಈ ಟೈಮ್ ನೋಡ್ಕೊಂಡು ಒಂದ್ ರೀತಿ ಅನ್ಸುತ್ತೆ ಯಾರೋ ಫೋನ್ ಮಾಡಿದವನು ಯಾರೋ ದೊಡ್ಡ ವ್ಯಕ್ತಿನೇ ಇರಬೇಕು. ಈ ಅಯೋಧ್ಯೆ ಇಶ್ಯೂ ನಡೀತಾ ಇದೆ, ಈ ತರ ಕರಸೇವಕರಿಗೆಲ್ಲ ಸ್ವಲ್ಪ ಬಿಸಿ ಗಿಸಿ ಮುಟ್ಟಿಸಿದ್ರೆ ಯಾರು ಅಯೋಧ್ಯೆಗೆ ಹೋಗಲ್ಲ, ಯಾರು ಇನಾಗ್ರೇಷನ್ಗೆ ಹೋಗಲ್ಲ ಅಂತ ಹೇಳಿ ಟ್ರೈ ಮಾಡಿರ್ಬೋದು ಅಂತ ನಮ್ಗೆ ಅನ್ಸುತ್ತೆ. ಅದಕ್ಕೋಸ್ಕರ ನಾವು ಹೋರಾಟಕ್ಕೆ ಹೋಗಿದ್ದಲ್ಲಿ ಏನ್ ಅವಶ್ಯಕತೆ ಆಯ್ತು, ನಿಮ್ಗೇನ ನಾವು ಅರೆಸ್ಟ್ ಮಾಡಬೇಕು ಅಂತಾನೆ ಇತ್ತು ಅಂತೇಳಿ 1 ವಾರ ಬಿಟ್ಟು ಮಾಡಿದ್ರೂ ಆಗಿತ್ತು. 31 ವರ್ಷನೇ ಬಿಟ್ಟಿದ್ದೀರಾ, 1 ವಾರದಲ್ಲಿ ಏನಾಗ್ತಾ ಇತ್ತು ನಿಮ್ಗೆ? ಏನಾಗ್ತಾ ಇತ್ತು? ಇಂಟೆನ್ಷನಲಿ, ದಿಸ್ ಈಸ್ ಇಂಟೆನ್ಷನಲಿ. ನಿಮ್ಮ ಆ ಇಂಟೆನ್ಷನ್ ಇದೆಯಲ್ಲ ಅದು ದುರಳತೆಯಿಂದ ಇರುವಂತ ಇಂಟೆನ್ಷನ್. ಅದಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದು. ನಾವು ಮಾಡಿದ್ದೀರಿ, ನಾವು ಕರಸೇವಕ ಅಂತ ನಾನು ಹೋಗಿದ್ದೆ, ಕರಸೇವೆ ಮಾಡಕ್ಕೆ ನಾನು ಹೋಗಿದ್ದೆ, ನಾವು ಬಂಧಿಸಿ ಅಂತ ಎಲ್ಲ ಕಡೆನೂ ನಾವು ಮಾಡಿದ್ದೀರಿ. ಈ ತರ ಅವ್ರ ಮೇಲೆ 12 ಕೇಸ್ ಇದೆ ಅಂತ ಹೇಳಿದ್ರು. ಇಲ್ಲಿ ಹೇಳಿದ್ರು ಅಂತ ವ್ಯಕ್ತಿಗಳ ಮೇಲೆ ಏನೇನೋ ಮಾಡ್ತೀರಾ ಅಂತೇಳಿ. ಅವನು ಅಪರಾಧಿ ಅನ್ನೋದನ್ನ ಪ್ರೂವ್ ಮಾಡೋದು ನೀವು ನಾವು ಯಾರು ಅಲ್ಲ. ಅವನ ಅಪರಾಧಿ, ಅವನ್ ಕೊಲೆಗಡಕ, ಅವನ್ ಏನೋ ಆಗಿದ್ದಾನೆ, ಗಾಂಜಾ, ನೀವ್ಯಾರು ಮಾಡಕ್ಕೆ? ಅದಕ್ಕೋಸ್ಕರ ನ್ಯಾಯಾಂಗದ ವ್ಯವಸ್ಥೆ ಇದೆ. ನ್ಯಾಯಾಂಗದಲ್ಲಿ ತೀರ್ಮಾನ ಆಗಬೇಕು ಅವನು ಅಪರಾಧಿನ ಅಲ್ವಾ ಅಂತೇಳಿ. ಅವನ ಅಪರಾಧಿ ಅಲ್ಲ ಅಂತ ಹೇಳಿದ್ರೆ ಅಲ್ಲೇ ಅಲ್ಲ, ಅಪರಾಧಿ ಕೋರ್ಟ್ ಹೇಳಿದ್ರೆ ಅಪರಾಧಿನೇ. ನೀವೇ ಡಿಕ್ಲೇರ್ ಮಾಡ್ಬಿಡ್ತೀರ ಅವನ ಅಪರಾಧಿ ಅಂತ. ನನ್ನ ಹತ್ರ ದಾಖಲೆನೇ ಇದೆ, ಅವನ ಮೇಲೆ ಇರೋ ಕೇಸ್ ಎಲ್ಲ ವಜಾ ಆಗಿರೋ ದಾಖಲೆ. ಅಧ್ಯಕ್ಷರೇ, ಕೇಸ್ ದಾಖಲೆ ಇದೆ ನನ್ನ ಹತ್ರ. ಮಾನ್ಯ ಅಧ್ಯಕ್ಷರೇ, ದಾಖಲೆ ಇದೆ ಅಧ್ಯಕ್ಷರೇ, ಕೇಸ್ ವಜಾ ಆಗಿರೋ ದಾಖಲೆ ಇದೆ. ಅವರು ಮಾತಾಡಿ ಏನ್ ಮಾತಾಡ್ತಾರೆ ಇವರು? ತೆಂಗಿನಕಾಯಿ ಆಯ್ತು ಜನ ಕೂತ್ಕೊಳ್ಳಿ. ಈಗ ಆಯ್ತು, ಮಾನವರು ಮಾತಾಡ್ತಾರೆ. ನಾನು ಪೊಲೀಸರು ಕೇಳಿದೆ, ಏನಪ್ಪ FIR ಕಾಪಿ ಇದೆಯಾ ನಿಮ್ಮ ಹತ್ರ ಅಂತ. FIR ಕಾಪಿನೂ ಇಲ್ಲ. ಒಂದ್ ಸೆಕೆಂಡ್, ಈಗ ಈ ಕಡೆ ಕೂತ್ಕೊಂಡವರು ದಯವಿಟ್ಟು ನೀವು ಒಂದು ಸಡನ್ ರಿಯಾಕ್ಟ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಿಮ್ಮವರಿಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಸಿಗ್ತದೆ. ಆವಾಗ ಏನೆಲ್ಲ ಹೇಳಿಕೊಂಡು ನೀವೇನೆಲ್ಲ ಮಾತೆಲ್ಲ ರೆಡಿ ಮಾಡಿ ಟೈಪ್ ಮಾಡಿ ಬರ್ದಿಡ್ಕೊಳ್ಳಿ. ಈಗ ಆವಾಗ ಇವರು ನಿಲ್ಲಿಸದಿದ್ರೆ ನಿಮಗೆ ಮಾತಾಡ್ಲಿಕ್ಕೆ ಚಾನ್ಸ್ ಇಲ್ಲ ಇಲ್ಲಿ. ಆದಷ್ಟು ಒಬ್ಬ ಮುಗಿಸಿಕೊಂಡು ಹೋಗೋದು ಅವಕಾಶ ಮಾಡಿಕೊಡಿ. ಸನ್ಮಾನ್ಯ ಅಧ್ಯಕ್ಷರೇ, ನಾನು FIR ಕೇಳಿದೆ. ಅಲ್ಲ, ಲಾ ಮಿನಿಸ್ಟರ್ ಏನೋ ಹೇಳ್ತಾರೆ, ಒಂದು ಅವ್ರು ಹೇಳ್ಬಿಡು. ಕಾನೂನು ಮಿನಿಸ್ಟರ್ ಇಲ್ಲ, ಈಗ ಆರೋಪ ಹೊತ್ತಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ತಾವೊಂದು ಡಿಫೆನ್ಸ್ ಮಾಡಿದ್ರಿ. ಇರ್ಬೋದು, ನೀವು ಹೇಳಿದ್ದೆ ಸತ್ಯ ಇರ್ಬೋದು. ಆದರೆ ಸದನದ ಪ್ರಯೋಜನಕ್ಕಾಗಿ ಈಗೇನು ತಾವು ಹೇಳಿದಿರಲ್ಲ, ಇಲ್ಲಿ ಕಾಗದ ಇದೆ, ಅವ್ರು ವಿಡ್ರಾ ಮಾಡಿದ್ದಾರೆ, ಅವ್ರನ್ನ ಖುಲಾಸೆ ಮಾಡಿದ್ದಾರೆ ಅಂತೇನು ಕಾಗದ ತೋರಿಸಿದ್ರಿ, ದಯಮಾಡಿ ಅದನ್ನ ಸದನದ ಟೇಬಲ್ ಮೇಲೆ ಇಟ್ರಿ ಅಂದರೆ ನಮಗೂ ನೋಡೋಕ್ಕಾಗುತ್ತೆ. ಒಂದು ವೇಳೆ ನಾವು ತಪ್ಪು ಆಪಾದನೆ ಮಾಡಿದ್ರೆ ನಾವು ಪುನರ್ ಪರಿಶೀಲನೆ ಮಾಡ್ಕೊಳ್ಳೋಕ್ಕಾಗುತ್ತೆ. ಅದಕ್ಕೆ ಆ ಕಾಗದವನ್ನು ದಯಮಾಡಿ ಅವರು ಸದನದ ಎದುರಿಗೆ ಇಡಬೇಕು ಅಂತ ಕೇಳ್ತೀನಿ. ಕೊಡ್ತೀನಿ, ತೋರಿಸಿದ ಮೇಲೆ ಕೊಡಲೇಬೇಕಲ್ಲ, ಕೊಟ್ಟೇ ಕೊಡ್ತೀನಿ. ನಾನು ಹಂಗೆ FIRನು ಕೇಳಿದೆ. ಸನ್ಮಾನ್ಯ ಲಾ ಮಿನಿಸ್ಟ್ರೆ, ಪೊಲೀಸರು FIR ಕೇಳಿದೆ ಈ ವ್ಯಕ್ತಿ ಮೇಲೆ, ಪೂಜಾರಿ ಮೇಲೆ. FIR ಇಲ್ಲ ಅವ್ರ ಹತ್ರ, FIR ಇಲ್ಲ. ಕೇಳಿದ್ರೆ ಕಳೆದೋಗ್ಬಿಟ್ಟೈತೆ ಅಂತಾರೆ. ಪೊಲೀಸರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ. ಇದಕ್ಕೂ ಸಾಕ್ಷ್ಯ ತತ್ತ ಅಂದ್ರೆ ನನ್ನ ಕೈಲಿಲ್ಲ. ನಾನು ಕೇಳಿದ್ಕೆ FIR ಇಲ್ಲ ಅಂತ ಹೇಳಿದ್ರು. ನಾನು ಕೇಳುವಂಥದ್ದು, ಈ ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲಿ ಆ ಟೈಮೇ ನೋಡ್ಕೊಂಡು 31 ವರ್ಷದ ಹಿಂದಿನ ಕೇಸ್ನ ಮಾಡೋ ಅವಶ್ಯಕ. ದೊಡ್ಡ ಏನೋ ಮರ್ಡರ್ ಕೇಸ್ ಆಗಿದ್ರೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ಏನೋ ಮರ್ಡರ್ ಮಾಡಿಬಿಟ್ಟಿದ್ದಾನೆ, ಕೊಲೆ ಮಾಡಿದ್ದಾನೆ, ಹಿಡಿದು ಬಿಡ್ಬೇಕು. ಈಗ ಗೋಪಾಲಯಿಂದ ಆಯ್ತಲ್ಲ, ಹಾಗೇನ ಇದ್ರೆ ಮಾಡಿ, ನಮ್ದೇನಲ್ಲ.
31 ವರ್ಷ ಸುಮ್ಮನೆ ಅದು ಹೆಂಗೆ ಅಧ್ಯಕ್ಷರು, ಅವನು ಆಟೋ ಓಡಿಸ್ತಾ ಇದ್ದಾನೆ ಅಲ್ಲೇ, ಪ್ರತಿದಿನ ಅಲ್ಲೇ ಆಟೋ ಓಡಿಸ್ತಾ ಇದ್ದಾನೆ. 31 ವರ್ಷ ಅಲ್ಲೇ ಆಟೋ ಓಡಿಸ್ತಾ ಇದ್ದಾನೆ. ಪೊಲೀಸ್ ಸ್ಟೇಷನ್ 4-5 ಸರಿ ಹೋಗಿ ಬಂದಿದ್ದಾನೆ. ಏನೂ ಇಲ್ಲ, ಬಂಧಿಸಿಲ್ಲ. ಏಕಾಏಕಿ ಈ ರಾಮ ಮಂದಿರ ಉದ್ಘಾಟನೆ ಸಂದರ್ಭನೇ ನೋಡಿ ಮಾಡಿರುವಂತದ್ದು. ಇದು ಇಂಟೆನ್ಷನಲಿ, ಇದನ್ನ ನಾನು ಖಂಡಿಸ್ತಾ ಇದ್ದೀನಿ. ಇದು ಇವತ್ತು ಪೊಲೀಸ್ ನಡೀತಾ ಇರುವಂತ ದೌರ್ಜನ್ಯ, ನಿಷ್ಕ್ರಿಯತೆ ಎಲ್ಲ ಕೂಡ ಕಾಣ್ತಾ ಇದೆ. ಇನ್ನು ಬಹಳ ಪ್ರಮುಖವಾಗಿ ಇವತ್ತು ನಮ್ಮ ಕೆರೆಗೋಡು, ಮಂಡ್ಯದ ಕೆರೆಗೋಡು, ಅಲ್ಲಿ ನಾನು ಹೋಗಿದ್ದೆ, ಅಲ್ಲಿ ಭೇಟಿ ಮಾಡಿದ್ದೆ. ಹನುಮ ದೇವಸ್ಥಾನ ಇದೆ ಅಲ್ಲಿ. ಹನುಮ ದೇವಸ್ಥಾನದ ಎದುರುಗಡೆ 30 ಅಡಿ ಒಂದು ಕ್ಲಾರಿಫಿಕೇಶನ್ ಬೇಕು. ಸರ್ ಅಲ್ಲಿ ಸರ್ ಒಂದು ಕ್ಲಾರಿಫಿಕೇಶನ್ ಔಷಧಿ ಅಂದ್ರೆ ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಈಗ ಹನುಮಾನ್ ದೇವಸ್ಥಾನ ಮುಂದೆ ಹಾಕಿದಾರ. ಪಂಚಾಯತಿ ಹತ್ರ ಪಂಚಾಯತಿಯವರು ಮಾತಾಡ್ತಾ ಇದಾರಲ್ಲ, ಮಾತಾಡಕ್ಕೆ ಬಿಡಿ ಅಧ್ಯಕ್ಷರೇ. ಏನು ನಾನೇ ಅಷ್ಟೇ ಮಾತಾಡಲ್ಲ. ಸರ್ ಒಂದ್ ನಿಮಿಷ ಚಲುವರಾಯಸ್ವಾಮಿ ಅವರೇ, ಬೇರೆ ಏನಾದ್ರು ಆದ್ರೆ ನ್ಯಾಷನಲ್ ಫ್ಲಾಗ್ ಅನ್ನ ಕಿತ್ತಾಕಿ ಅಂತ ಹೇಳ್ತಿರಲ್ಲ ನೀವು. ಈ ದೇಶವನ್ನ ಸಂವಿಧಾನ ಆಮೇಲೆ ಕೊಡ್ಲಿ ಅವರು. ರವಿ ಅಧ್ಯಕ್ಷ, ಮಾನ್ಯ ವಿರೋಧ ಪಕ್ಷದ ನಾಯಕರು ಕ್ಲಾರಿಫೈ ಕೂತ್ಕೊಳ್ಳಿ. ಕೈ ಅಂತ ನಿಮ್ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ. ಆಯ್ತಮ್ಮ, ಆಯ್ತು, ಎಲ್ಲ ಗೊತ್ತಿದ್ದಲ್ಲ. ಭಾರತದ ಕೂತ್ಕೊಳ್ಳಿ. ಆಯ್ತು ಆಯ್ತು ಕೂತ್ಕೊಳ್ಳಿ. ಈಗ ಇಡೀ ರಾಜ್ಯದ ನೋಡ್ತಾ ಇದ್ದಾರೆ. ಭಾರತದ ಬಾವುಟದ ವಿರುದ್ಧನ ಇವರ ಹೋರಾಟ. ಮಾತು ಹೇಳ್ಬಿಟ್ಟು ರವಿ ಅವರಲ್ಲಿ ಕೇಳಿ. ಆಯ್ತು, ಭಾರತದ ಈಗ ನೋಡಿ ಎಲ್ಲರಿಗೂ ಆಯ್ತು ಆಯ್ತು ಹೇಳಿ ಕೇಳಿ ಅಧ್ಯಕ್ಷರೇ. ಆಯ್ತು ಕೂತ್ಕೊಳ್ಳಿ. ಈಗ ವಿಚಾರ ಏನಂತ ಹೇಳಿದ್ರೆ, ನಿಮ್ಮ ಅಲ್ಲಿ ಮಂಡ್ಯದಲ್ಲಿ ಏನ್ ನಡೆದಿದೆ ಅಂತ ಎಲ್ಲರಿಗೂ ಕೂಡ ಇವತ್ತು ಗೊತ್ತಿದೆ. ಏನೆಲ್ಲ ರಾಷ್ಟ್ರಧ್ವಜಕ್ಕೆ ಅವಮಾನ ಆಗಿದೆ, ಕಠಿಣವಾದ ಕ್ರಮ ತೆಕ್ಕೊಂಡು ಜೈಲಿಗೆ ಹಾಕಿ. ಇದರಲ್ಲಿ ಯಾರಿಗೂ ರಾಷ್ಟ್ರಧ್ವಜಕ್ಕೆ ಅವಮಾನ ಎಲ್ಲಿ ಕೂಡ ಆಗಬಾರ್ದು. ಇವ್ರ ಹೋರಾಟ ಕಾನೂನು ಗಮನ ಸರ್ಕಾರ ಇದೆ, ನೀವು ಆಕ್ಷನ್ ತಕೊಳ್ಳಿ. ಈಗ ಇಲ್ಲಿ ಪ್ರಶ್ನೆ ಏನಿದೆ ಅವ್ರಿಗೆ ಅಲ್ಲಿ ನೋಡಿ, ಈ ವಿಧಾನಸಭೆಯಲ್ಲಿ ಪ್ರತಿಪಕ್ಷ ನಾಯಕರು ಸದಸ್ಯರು ಮಾತಾಡುವಾಗ ಅವರಿಗೆ ಮಾತಾಡುವಂತ ಎಲ್ಲ ಹಕ್ಕಿದೆ. ನಿಮ್ಮ ಹೊರಗಡೆ ಏನಾಗಿದೆ, ಸರ್ಕಾರ ಇದೆ, ಕಟ್ಟುನಿಟ್ಟ ಕ್ರಮ ಯಾರ ವಿರುದ್ಧ ಬೇಕಾ ನೀವು ತೆಕ್ಕೊಳ್ಳಿ. ಇಲ್ಲಿ ವಿಚಾರ ಒಂದು ಸೆಕೆಂಡ್, ಇಲ್ಲಿ ವಿಚಾರ ಏನಿದೆ, ಅವ್ರ ಅಸೆಂಬ್ಲಿಗೆ ವಿಶೇಷ ಪ್ರಿವಿಲೇಜ್ ಇದೆ. ಇಲ್ಲಿ ಏನೇ ಮಾತಾಡಿದ್ರು ಕೂಡ ನಾವು ಹೊರಗೆ ಅದನ್ನು ಯಾರಿಗೂ ಕೂಡ ಕೇಳುವಂತ ಅಧಿಕಾರ ಇಲ್ಲ, ಕೇಸು ಏನು ಕೂಡ ಆಗುದಿಲ್ಲ. ಅದೊಂದು ಪ್ರಿವಿಲೇಜ್ ಕೊಟ್ಟಿದೆ. ಆದ ಕಾರಣ ಅಲ್ಲಿಯ ವಿಚಾರ ಏನಿದ್ರು ಕೂಡ ಹೆಚ್ಚು ಕಮ್ಮಿ ಆಗಿದ್ರೆ, ಯಾರೆಲ್ಲ ಅವಮಾನ ಮಾಡಿ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದಾರೆ, ಯಾರೆಲ್ಲ ದೇಶದ ಕೆಲಸ ಆಗಿದೆ, ಅವರು ಕಠಿಣವಾದ ಕ್ರಮ ತಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಏನಿದೆ, ಪ್ರತಿಪಕ್ಷ ನಾಯಕರು ಅವರು ರಾಜ್ಯಪಾಲ ವಂದನಾ ನಿರ್ಣಯ ಮತ್ತು ಲಾ ಅಂಡ್ ಆರ್ಡರ್ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ.
ಅವ್ರಿಗೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡೋ ಅವಕಾಶ ಕೊಟ್ಟು ಅವರ ಮಾತಲ್ಲಿ ಮುಗಿದ ನಂತರ ನಮ್ಮಲ್ಲಿ ನಮ್ಮ ಈ ಆಡಳಿತ ಪಕ್ಷದ ಮಾತಾಡೋಕೆ ಯಾರಿಗೆ ಬೇಕು, ಮಾತಾಡೋಕೆ ಎಲ್ಲಾ ವಿಚಾರಕ್ಕೂ ಅಲ್ಲಿ ಹೇಳುವಂತ ಅವಕಾಶ ಇದೆ. ನಮ್ಮ ಲೋಕಲ್ ಅಲ್ಲಿ ಇದ್ದಂತವರಿಗಿದೆ, ಸಚಿವರಿಗಿದೆ, ಗೃಹ ಸಚಿವರು ಅದಕ್ಕೆ ಉತ್ತರ ಕೊಡ್ತಾರೆ. ಅವರಲ್ಲಿ ಮಾತು ಮುಗಿಸಿ ನೀವು ಅವ್ರ ಮಾತನ್ನು ಕೇಳದಿದ್ದರೆ ಅವ್ರ ಮಾತು ಮುಗಿಸ್ಲಿಕ್ಕೂ ಆಗುದಿಲ್ಲ, ನೀವು ಸಮರ್ಪಕ ಉತ್ತರ ಕೊಡ್ಲಿಕ್ಕೂ ಆಗುದಿಲ್ಲ, ಜನ ಇದಕ್ಕೇನು ಅರ್ಥನೂ ಕೂಡ ಆಗುದಿಲ್ಲ. ಆದಾಗ ಏನೆಲ್ಲ ಹೇಳ್ತಾರೆ, ಮಾತಾಡುವಂತ ಮಾತುಗಳನ್ನು ಕೇಳುವಂತ ತಾಳ್ಮೆ ಎಲ್ಲ ನಾಯಕರಿಗೆ ಬರಬೇಕು, ಲೀಡರ್ಗಳಿಗೆ. ಅದು ವೆರಿ ಇಂಪಾರ್ಟೆಂಟ್. ಯಾರೇ ಮಾತಾಡೋ ಕೂಡ ಮಾನ್ಯ ಅಧ್ಯಕ್ಷ ಅವ್ರು ಏನಾದ್ರೂ ಅದು ಸತ್ಯ ಅಲ್ಲದೆ ಹೇಳಿದ್ರೆ ಅದೇ ನಾವು ಅಡಿಮೇಲಾಗ್ತದೆ, ಇಲ್ಲಲ್ಲ. ಸೊ ಅವಕಾಶ ಕೊಡಿ ಮಾನ್ಯ ಅಧ್ಯಕ್ಷ. ಮಾತಾಡ್ಲಿಕ್ಕೆ ಒಂದು ನಿಮಿಷ ಆಯ್ತಾಯ್ತು, ನಾನು ಒಂದೇ ನಿಮಿಷ ಮಾತಾಡ್ಲಿ. ರಾಷ್ಟ್ರಧ್ವಜದ ಬಗ್ಗೆ ಬಾರಿ ಮತ್ತೆ ವಿಷಯ ಹೇಳಬೇಕಲ್ಲ, ಅಲ್ಲ ಬೇಡ, ಎಲ್ಲ ಕಳಕಳಿಯನ್ನು ವ್ಯಕ್ತ ಮಾಡಿದ್ರು, ಅಭಿನಂದಿಸ್ತಾನೆ. ಆಗ್ತಿರ್ಲಿಲ್ಲ ಅವತ್ತು ರಾಷ್ಟ್ರಧ್ವಜ ಅಪಮಾನ ಭಾರತದ ಬಾವುಟ ಹಚ್ಚಕೊಂತಿದ್ರಿ ನೀವು ಶಾಖೆ ಮೇಲೆ. ಸನ್ಮಾನ್ಯ ಅಧ್ಯಕ್ಷರೇ, ನಾನು ದೇವಸ್ಥಾನದ ಮುಂದೆ ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ನಾನು ಹನುಮ ಧ್ವಜವನ್ನ ಆರಿಸಿದ್ದಾರೆ ಅಂತ ಹೇಳಿದೆ. ಅವ್ರಿಗೆ ಡೌಟ್ ಇದ್ರೆ ಆ ದೇವಸ್ಥಾನದಿಂದ ಪೋಲ್ವರೆಗೂ ಮೀಟರ್ ಅಂದ್ರೆ ಟೇಪ್ ಅಳೆದು ಬಿಡ್ಲಿ, ಮುಂದಕ್ಕೆ ಹೋಗ್ಲಿ. ಇಲ್ಲ ಅಲ್ಲಿಲ್ಲ, ಅವ್ರು ಹೇಳಿದ್ ಕೇಳಿದೆ ಅಷ್ಟೇ. ಅವ್ರು ಹೇಳದಕ್ಕೆ ನೀವು ಉತ್ತರ ಕೊಡುದು, ನೀವು ಹೇಳದಕ್ಕೆ ಅವ್ರು ಉತ್ತರ ಕೊಡುದು ಅಂತ ಎಂಟ್ರಿ ಆಗೋದಿರ ಬರ. ನಾನೇ ಸ್ವತಃ ಹೋಗಿದ್ದೀನಿ. ಮತ್ತೆ ನಾನು ಅಲ್ಲಿ ಸುಮಾರು 3-4 ಗಂಟೆನೂ ಕೂಡ ಇದ್ದೀನಿ. ನಾನು ನನ್ನ ಇರೋ ಮಾಹಿತಿ ಪ್ರಕಾರ, ನನಗೆ ಕೊಟ್ಟಿರೋ ದಾಖಲೆಗಳ ಪ್ರಕಾರ, ಪಂಚಾಯಿತಿ ಆಫೀಸಲ್ಲಿರುವಂತ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಸದಸ್ಯರು ಸುಮಾರು 18 ಜನ ಏನೋ ಸೈನ್ ಹಾಕಿ ಅಲ್ಲಿ ಹನುಮ ಧ್ವಜವನ್ನ ಆರಿಸಬಹುದು ಅಂತ ಹೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ನನ್ನ ಹತ್ರ ಕಾಪಿ ಇದೆ, ಅವ್ರ ಹತ್ರನೂ ಇದೆ, ಮತ್ತೆ ನೀವು ಅಂತಾನೂ ಇದೆ. ಬಿಡಿ, ಇರ್ಲಿ. ಅದನ್ನ ಮಾತಾಡೋ ಗೃಹ ಸಚಿವರು ಹೇಳ್ತಾರಪ್ಪ, ಅದೆಲ್ಲ ಕಾಪಿ ಗೃಹ ಸಚಿವರು ಕೈ ಕೊಡು. ಅವ್ರು 2 ಸರಿ ತೋರ್ಸವ್ರು ಆಲ್ರೆಡಿ ಟಿವಿಯಲ್ಲಿ, 2 ಸರಿ ನೋಡ್ಸಿದೀನಿ. ನಮ್ಮ ಹತ್ರ ಇರೋ ದಾಖಲೆ ಅಲ್ಲಿ ಪಂಚಾಯಿತಿ ಮೆಂಬರ್ಸ್ ಎಲ್ಲ ಅಲ್ಲಿ ಇರ್ಲಿ ಅಂತ ಹೇಳಿದ್ದಾರೆ. ಅವರು ಪ್ರತಿ ಆಗಸ್ಟ್ 15 ಅಲ್ಲಿ ರಾಷ್ಟ್ರಧ್ವಜವನ್ನ ಆರಿಸ್ತಾರೆ. ಮತ್ತೆ ಕನ್ನಡ ರಾಜ್ಯೋತ್ಸವ ಬಂದಾಗ ಕನ್ನಡ ಬಾವುಟವನ್ನು ಆರಿಸ್ತಾರೆ. ಉಳಿದಂತ ದಿನದಲ್ಲಿ ಹನುಮ ಧ್ವಜವನ್ನ 108 ಅಡಿ. ನಾನು ಸರ್ಕಾರನ ಕೇಳುವಂಥದ್ದು, ಅವರು ಅಕ್ರಮವಾಗಿ ಹಾಕಿದ್ದಾರೆ ಅಂತ ಹೇಳಿದ್ರೆ 108 ಅಡಿ ಹಾಕಿರೋದು ಸರ್ಕಾರದವ್ರು ಏನು ಹಾಕಿಲ್ಲ. ಅದನ್ನ ಸರ್ಕಾರದ 1 ನಯಾ ಪೈಸಾ ದುಡ್ಡು ಇಲ್ಲ. ಅಲ್ಲಿ ಸುತ್ತಮುತ್ತ ಇರುವಂತ ಹಳ್ಳಿಗಳು ಜನ ಸುಮಾರು 6 ಲಕ್ಷ ರೂಪಾಯಿ ಕಲೆಕ್ಟ್ ಮಾಡಿ ಅವರು ಆ ಕೆಲಸ ಮಾಡ್ಬೇಕಾದ್ರೆ 1 ತಿಂಗಳಾಗಿರ್ತತೆ. ಅಗದು ಅಷ್ಟು ದೊಡ್ಡ ಪೋಲ್ ನಿಲ್ಸ್ಬೇಕಾದ್ರೆ 1 ತಿಂಗಳಾಯ್ತು. 1 ತಿಂಗಳಿಗೆ ಏನ್ ಮಾಡ್ತಾ ಇದ್ರು ಸರ್ಕಾರ? ಏನ್ ಮಾಡ್ತಾ ಇದ್ರು? ಅಲ್ಲಿನ ಅಧಿಕಾರಿಗಳು ಏನ್ ಮಣ್ಣು ತಿಂತಾ ಇದ್ರು ಅಲ್ಲಿ? ಅಧ್ಯಕ್ಷ, ಇದೆಲ್ಲ ತಪ್ಪು. ಈ ಸರ್ಕಾರದ ಹೇಳಿಲ್ಲ. ಹಾಕಿಲ್ಲ. ನಾನು ಕೂಡ ವಿಧಾನಸೌಧದಲ್ಲಿ ನಾನು ಮಂಡಿಸ್ತೀನಿ, ಮಾಡ್ತಾ ಇದ್ದೆ. ನನ್ಗೇನು ವಿಚಾರ ಗೊತ್ತಿಲ್ಲ. ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಸರ್ ಇಲ್ಲಿ ಈ ತರ ಘಟನೆ ಆಗ್ತಾ ಸುದ್ದಿ ನೋಡ್ಲಿಲ್ಲ ಅಂತ ಹೇಳಿದ್ರು. ನಾನು ಅವಾಗ ಟಿವಿ ಆನ್ ಮಾಡಿ ಸುದ್ದಿ ನೋಡಿದೆ, ಗಲಾಟೆ ಆಗ್ತಾ ಇತ್ತು. ನಾನು ಇಲ್ಲಿಂದ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋದೆ. ನನಗೆ ಎಸ್ಕಾಟು ಎಲ್ಲ ಇದೆ, ಪೊಲೀಸರು ನಾವು ಓದ್ತಾ ಇದ್ದೆ, ಎಸ್ಕಾಟ್ ಬಂದ್ರು, ನನಗೆ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರು ಎಸ್ಕಾಟ್ ಅವರು. ನನಗೆ ಸರ್ಕಾರಕ್ಕೆ ಏನಾನ ತೊಂದರೆ ಇದ್ದಿದ್ರೆ ನನ್ಗೆ ಹೇಳ್ಬೋದಾಯ್ತು. ನಾನು ಬರಕ್ ಮುಂಚೆ ಪೊಲೀಸ್ ಅಧಿಕಾರಿಗಳಿಗೂ ಫೋನ್ ಮಾಡಿದ್ದೀನಿ, SP-ಗೆ ಎಲ್ಲರಿಗೂ, DC-ಗೆ ಎಲ್ಲ ಫೋನ್ ಮಾಡಿದ್ದೀನಿ, ನಾನು ಬರ್ತಾ ಇದ್ದೀನಿ ಅಂತೇಳಿ. ಏನೂ ಇಲ್ಲ. ನಾನು ದಾರಿಗೆ ಹೋಗಿ ಇನ್ನೇನು 5 ನಿಮಿಷ ರೀಚ್ ಆಗ್ಬೇಕು, ನನ್ನ ಎಸ್ಕಾಟ್ ಅಲ್ಲೇ ನಿಲ್ಸ್ಬಿಟ್ಟ. ಕೆಟ್ಟೋಯ್ತು ಅಂದ್ಬಿಟ್ಟ.
ಇನ್ನ 5 ನಿಮಿಷಪ್ಪ ಅಂತ, ಇಲ್ಲ ಸರ್ ಕೆಟ್ಟೋಗ್ಬಿಡ್ತು ಅಂತ ಹೇಳಿದೆ. ಅಲ್ಲ ನಾನು ಯಾಕೆ ನಗಡಿ ಅಂತ ಹೇಳಿದ್ರೆ, ನಾನು ಸಹ ನನ್ನ ಎಸ್ಕೋಟ್ ಮಾತ್ರ ಕೆಟ್ಟೋಗಿದೆ ಅಂತ ಹೇಳಿ ನೋಡಿ, ನಿಮ್ಮ ಎಸ್ಕೋಟ್ ಕೆಟ್ಟೋಗಿದೆ ಅಂತ ಒಂದು ಗಾಡಿ ಕೂಡ ಸರಿ ಇಲ್ಲ. ಸರ್ಕಾರನೇ ಕೆಟ್ಟೋಗ್ತೈತೆ ಸರ್, ಸರ್ಕಾರನೇ ಕೆಟ್ಟೋಗ್ತೈತೆ. ಎಸ್ಕೋಟ್ ಯಾಕೆ? ಆ ಚಂದ್ರಸ್ವಾಮಿ ಹೇಳಲ್ಲ, ಅದೇ ಅವ್ರದ್ದು ದಾರಿಯಲ್ಲೇ ನಿಂತ್ಕೊಂಡು ಹೋಗಿತ್ತು 2-3 ಸರಿ, ಹೇಳಲ್ಲ ಮನುಷ್ಯ. ನಮ್ಮ ಹತ್ರ ಸಿಕ್ಕಿದಾಗ ಹೇಳ್ತಾರೆ ಅಷ್ಟೇ, ದಾರಾಗೆ ನಿಂತ್ಕೊಂಡು. ಅಧ್ಯಕ್ಷರು ಬಹಳ ತಿರ್ಗಾಯ್ತು. ನಾನೇನ್ ಮಾಡಿದೆ, ಸರಿ ಓವರ್ಟೇಕ್ ಮಾಡ್ಕೊಂಡು ಅದನ್ನ ಆಯ್ತು ನೀನ್ ರಿಪೇರಿ ಮಾಡಿಸ್ಕೊಂಬಪ್ಪ ಅಂತ ಹೇಳಿ ಓವರ್ಟೇಕ್ ಮಾಡ್ಕೊಂಡು ಮುಂದೆ ಬಂದೆ. ನೋಡಿದ್ರೆ ನಾನು 100 ಮೀಟರ್ ಬಂದಿಲ್ಲ, ಹಿಂದೆ ಬರ್ತಾನೆ ಆಯ್ತು ಗಾಡಿ. ಮುಂದೆ ಇದ್ದಿದ್ದ ಗಾಡಿ ಹಿಂದೆ ಬಂದ್ಬಿಡ್ತು. ನಾನು ಯಾಕೆ ಅಂತ ನನ್ಗೆ ಅರ್ಥ ಆಗಿಲ್ಲ. ಅಲ್ಲಿಗೆ ಹೋದ್ರೆ ನೋಡಿದ್ರೆ ನಾನು ಬರಕ್ 5 ನಿಮಿಷ ಮುಂಚೆ, 5 ನಿಮಿಷ ನನಗೆ ಯಾಲ್ ಗಾಡಿ ನಿಲ್ಸ್ತಾ ಅವಾಗ ಕರೆಕ್ಟ್ ಆಗಿ ರಾಷ್ಟ್ರಧ್ವಜವನ್ನ ತಂದ್ಬಿಟ್ಟು ಆರಿಸಿದ್ದಾರೆ. ರಾಷ್ಟ್ರಧ್ವಜ ಆರಿಸಿದ್ರು. ನಾವು ರಾಷ್ಟ್ರಧ್ವಜ ಗೌರವ ಕೊಡ್ತೀವಿ, ಅದು ಪ್ರಶ್ನೆನೇ ಇಲ್ಲ. ನಾವು ಆ ಧ್ವಜದ ಹತ್ರಕ್ಕೂ ಹೋಗಿಲ್ಲ, ಧ್ವಜನೂ ಮುಟ್ಲಿಲ್ಲ, ನಾವು ಧ್ವಜನೂ ಮುಟ್ಲಿಲ್ಲ, ಧ್ವಜದ ಹತ್ರಕ್ಕೂ ಹೋಗ್ಲಿಲ್ಲ. ನಾನು ನಾನು ಬರ್ತೀನಿ ಅಂತ ಧ್ವಜವನ್ನ ಆರಿಸುವಂಥದ್ದು ಅವಶ್ಯಕತೆ ಏನಿತ್ತು? ಅವರು ಸರ್ಕಾರ ಇದೆ ನೋಡಿ, ಸರ್ಕಾರ ರಾಷ್ಟ್ರಧ್ವಜಕ್ಕೆ ಆರಿಸಬೇಕಾದ್ರೆ ನಿಮ್ಗೂ ಗೊತ್ತಿದೆ, ಬೆಳಗ್ಗೆ 9 ಗಂಟೆ ಏನು ಫಾರ್ಮಾಲಿಟೀಸ್ ಇದೆ. ನಾವು ಎಲ್ಲ ಹೋಮ್ ಮಿನಿಸ್ಟರ್ ಆಗಿದ್ದು, ನೀವು ಅಧ್ಯಕ್ಷರೆಲ್ಲ ಆಗಿದ್ರಿ. ಸರ್ಕಾರ ಫಾರ್ಮಾಲಿಟೀಸ್, ರಾಷ್ಟ್ರಧ್ವಜ 3 ಗಂಟೆಗೆ ಯಾಕೆ ರೆಡಿ ಅಂತ ಹೇಳ್ತೀನಿ. ಹೈಟ್ ಎಷ್ಟಿದೆ, ಹೈಟ್ ತಕ್ಕನಂಗೆ ನೋಡ್ಕೊಂಡು ಫೋನ್ ತಕ್ಕನಂಗೆ ತಗೊಂಡೋಗಿ ಅದು ಕಾಲಕ್ಕೆ ಶೂ ಹಾಕೊಂಡವ್ರೆ. ಫೋಟೋ ಎಲ್ಲ ಇದೆ, ಕಾಲಕ್ಕೆ ಶೂ ಹಾಕೊಂಡವ್ರೆ ಮಾತಾಡಕ್ಕೆ. ಒಂದು ಅಲ್ಲಿನ ಬಿಜೆಪಿ ಯೋಚನೆಗೆ ಒಂದು ಹೂವು ಹಾಕಿಲ್ಲ. ಅದಕ್ಕೆ ನಾವು ಹೂವು ಬೀಳ್ಬೇಕು, ರಾಷ್ಟ್ರಧ್ವಜ ಹೂವನ್ನೂ ಇಲ್ಲ, ಮಳನೂ ಇಲ್ಲ. ಅವರು ತಪ್ಪು, ಪರ್ಮಿಷನ್ ತಗೊಂಡಿಲ್ಲ, ಯಾಕೆ ಬಿಟ್ರಿ ಅವ್ರನ್ನ? ಅಧ್ಯಕ್ಷ ಕೇಸ್ ಹಾಕ್ಬೇಕಾಯ್ತು, ಅರೆಸ್ಟ್ ಮಾಡಿ ಕೇಸ್ ಹಾಕ್ಬೇಕಾಯ್ತು. ಕೇಸ್ ಹಾಕ್ಲಿಲ್ಲ, ಅವ್ರಿಗೆ ನೋಟಿಸ್ ಕೊಟ್ಟಿಲ್ಲ. ಏಕಾಏಕಿ ಕಳ್ಳರ ರೀತಿ ರಾತ್ರಿ 3 ಗಂಟೆಗೆ ಹೋಗಿ ಹನುಮ ಧ್ವಜ ಇಳಿಸ್ತಿರಲ್ಲ, ಯಾಕೆ? ಇದು ಸುಳ್ಳು. 3 ಗಂಟೆಗೆ ಇಳಿಸೋ ಅವಶ್ಯಕತೆ ಸುಳ್ಳು. ಬೆಳಗ್ಗೆ ರಾಜಾರೋಷವಾಗಿ ಸುಳ್ಳು. ಅಲ್ಲಿನ ಕೇಸರಿ ಧ್ವಜ ಜೆಡಿಎಸ್ ಕಾರ್ಯಕರ್ತರು ಯಾವಾಗ ಅಯೋಧ್ಯೆ ರಾಮ ಮಂದಿರದ ಇದೆಲ್ಲ ಉದ್ಘಾಟನೆ ಆಗಿ ಈಗ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ವೈಮನುಷ್ಯ. ಇಲ್ಲಿ ಹನುಮ ಧ್ವಜ, ಏನ್ ಹನುಮಂತಂದ ಏನ್ ಸಮಸ್ಯೆ ಏನಿಲ್ಲ, ಹೇಳಿದ್ರೆ ಮುಂದೆ ಹೋಗಿ ಸಮಸ್ಯೆ ಇಲ್ಲ. ಇವರು ರಾಷ್ಟ್ರಧ್ವಜದ ಬಗ್ಗೆ ಹೇಳ್ತಾರೆ. ನಾನು ರಾಮನ ಶ್ಲೋಕ ಹೇಳ್ತೀನಿ, ಅವಮಾನ ಮಾಡಿದವರು ಯಾರು? ನೀವು ಅವಮಾನ ಮಾಡಿದ್ದು. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ದು ನೀವು. ಯಾಕೆಂದ್ರೆ ಅದಕ್ಕೆ ಫಾರ್ಮಾಲಿಟಿ ಇದೆ. ಎಷ್ಟು ಗಂಟೆ ಆರಿಸ್ಬೇಕು, ಯಾವಾಗ ತೆಗಿಬೇಕು, ಯಾವ ರೀತಿ ಅದಕ್ಕೆ ಶೂ ಹಾಕ್ಬೇಕಾ, ಶೂ ಹಾಕ್ಬಾರ್ದ, ಹೂ ಹಾಕ್ಬೇಕಾ, ಹೂ ಹಾಕ್ಬಾರ್ದ, ಎಲ್ಲ ಮಾಡ್ಬೇಕಾಯ್ತು ಫಾರ್ಮ್ಯಾಟ್. ಹೇಳಿದ್ಮೇಲೆ ಅಧ್ಯಕ್ಷರೇ, ನಾವು ನಿಂತ್ಕೊಂಡು ಜನಗಣಮನ ಎಷ್ಟೇ ಜಗಳ ಆಡ್ತಾ ಇರ್ತೀರಿ, ನೀವು ಜನಗಣಮನ ಅಂದ ತಕ್ಷಣ ಎಲ್ಲ ನಿಂತ್ಕೊಂಡ್ಬಿಡ್ತಾರೆ. ಅಶೋಕಣ್ಣ ಅಲ್ವಾ? ನಾನು ರಾಮ ಹೇಳ್ತೀನಿ, ನೀವ್ ಹೇಳ್ತೀರಾ? ಗೌರವ ಅದು. ಅಲ್ಲಿ ಜನನೂ ಇಲ್ಲ, ಮನನೂ ಇಲ್ಲ. ಅಲ್ಲಿ ಫ್ಲಾಗ್ ಹಾಸ್ಟಿಂಗ್ ಜನಗಣಮನ ಏನು ಮಾಡ್ಲಿ? ಈ ಘಟನೆ ನಾವು ಹೋಗ್ತಾ ಇದ್ದೀರಿ ಅಂತೇಳಿ ನೋಡಿ. ನನಗೆ ಇವರೇನು ಬುದ್ಧಿ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ರಾಷ್ಟ್ರಧ್ವಜ ಆರ್ಸಕ್ಕೆ. ನಾನು ಹುಬ್ಳಿ ಈದ್ಗಾ ಮೈದಾನ ಗಲಾಟೆಯಲ್ಲಿ ನಾನು 35 ವರ್ಷದಿಂದ ಹೋಗಿ ಧ್ವಜ ಆರ್ಸೆ ಮಾಡಿದ್ದೀನಿ. ನಾನು ಕಾಶ್ಮೀರದಲ್ಲಿ ಯಾವ ಭಯೋತ್ಪಾದಕರು ಹೇಳಿದ್ದು, ಪಾಕಿಸ್ತಾನದ್ದು ದಮ್ಮಿದ್ರೆ, ಯಾರು ಭಾರತೀಯರಿದಾರೋ ದಮ್ಮಿದ್ರೆ ಬಂದು ಲಾಲ್ ಚೌಕ್ದಲ್ಲಿ ಧ್ವಜ ಹಾರಿಸು ಅಂದ್ರು. ನಾವೆಲ್ಲ ಹೋಗಿ ಧ್ವಜ ಹಾರಿಸಿ ಬಂದಿದ್ವಿ. ಅಶೋಕಣ್ಣ ಅವಾಗ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ಸರ್ಕಾರ ಇತ್ತು. ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಿದ್ದು. ಅಧ್ಯಕ್ಷ, ಚಾಮರಾಜಪೇಟೆ, ಬೆಂಗಳೂರು ಕಣ್ಣೆದುರಿಗೆ ಚಾಮರಾಜಪೇಟೆ 75 ವರ್ಷ ರಾಷ್ಟ್ರಧ್ವಜ ಆರ್ಡರ್ ಮಾಡಿದೆ. ಕನ್ನಡ ಧ್ವಜ ರಾಷ್ಟ್ರಧ್ವಜವನ್ನ ಆರಿಸಬೇಕು ಅಂತ ಹೇಳಿ ಅಲ್ಲಿ MLA ಕರೆಸಿ, ಅಲ್ಲಿ MP ಕರೆಸಿ ರಾಷ್ಟ್ರಧ್ವಜವನ್ನ ಆರಿಸದೆ ಮಾಡಿದೆ. ನಮಗೆ ಇವರು ರಾಷ್ಟ್ರಧ್ವಜದ ಕಲ್ಪನೆಯನ್ನ ಕೊಡೋ ಅವಶ್ಯಕತೆ ಇಲ್ಲೇ ಇಲ್ಲ. ನಾವೇನು ರಾಷ್ಟ್ರಧ್ವಜ ಇಳಿಸಿ ಅಂತ ಹೇಳಿಲ್ಲ. ನೀವು ಹನುಮ ಧ್ವಜಕ್ಕೆ ಅವಮಾನ ಮಾಡಿರುವಂತದ್ದು. ಇದು ಒಂದು ರೀತಿ ಹನುಮನ ಮೇಲೆ ಇರುವಂತಹ ದ್ವೇಷಕ್ಕೆ
ರಾಮನ ಮೇಲೆ ಇರುವಂತ ದ್ವೇಷಕ್ಕೆ ಈ ತರ ಮಾಡಿದ್ದಾರೆ. ಇದು ಗೂಂಡಾಗಿರಿ ಪ್ರವೃತ್ತಿ, ಇದು ಗೂಂಡಾಗಿರಿ. ಅಧ್ಯಕ್ಷರ ಮಾಡೋದು ಮಾಡಿ ರಾಷ್ಟ್ರಧ್ವಜಕ್ಕೆ ಒಂದು ಗೌರವ ಮಾಡಿದ್ರೆ ನಾನು ಒಪ್ತಾ ಇದ್ದೆ ಅಧ್ಯಕ್ಷರ. ಆದ್ರಿಂದ ಒಂದ್ ಸೆಕೆಂಡ್ ಅಶೋಕ್ ಡಿಸ್ಟರ್ಬ್ ಮಾಡೋದು. ಐ ಆಮ್ ನಾಟ್ ಡಿಸ್ಟರ್ಬಿಂಗ್. ಅಲ್ಲ ಅಧ್ಯಕ್ಷರೇ ಒಂದ್ಸಲ ಆಯ್ತು. ಹಿರಿಯ ಸಚಿವ ಒಂದ್ ಸೆಕೆಂಡ್, ಅವ್ರು ಫಸ್ಟ್ ಗೆದ್ದು ಬಂದಿದ್ದಾರೆ. ಏನಂತ ಅದಕ್ಕೆ ನೀವು ಯಾಕೆ ಗಿರಿಕಲ್ ನೀವು ಕೂತ್ಕೊಳ್ಳಿ. ಈಗ ಮಾಡುವಾಗ ಏನ್ ಮಾಡ್ಬೇಕು ಅಂತ ನಿಶ್ಚಯ ಮಾಡ್ತೀವಿ. ಆಯ್ತು, ನೀವು ಸೀನಿಯರ್ ಅಧ್ಯಕ್ಷರೇ ನೋಡಿ, ಅವ್ರಿಗೆ ಹೇಳ್ಬೇಕಲ್ಲ ತಾವು. ಅವರಿಗೆ ಅನುಭವ ಕಡಿಮೆ, ನಿಮ್ಗೆ ಅನುಭವ ಜಾಸ್ತಿ. ನೀವೇ ಅವ್ರಿಗೆ ರಿಯಾಕ್ಷನ್ ಮಾಡ್ತೀರಿ? ನನಗೇನಿಲ್ಲ, ಮಾನ್ಯ ವಿರೋಧ ಪಕ್ಷ ನಾಯಕರು ರಾಮನ ಬಗ್ಗೆ ಇದ್ದ ನಿಮ್ಮ ದ್ವೇಷ, ಹನುಮಾನ್ ಬಗ್ಗೆ ಇದ್ದ ದ್ವೇಷ ಅಂತ ಹೇಳಿದ್ರು. ಬಹಳ ನೋವಾಯ್ತು. ನಮ್ಗೆ ಹೆಂಗ್ ದ್ವೇಷ ಅಂದ್ರೆ ನೀವು ರಾಮ ಭಕ್ತರಷ್ಟೇ, ರಾಮ ಪೂಜೆ ನೀವು ಮಾಡ್ತೀರಿ, ಹನುಮ ಪೂಜೆ ನೀವು ಮಾಡ್ತೀರಿ, ನಾವು ಮಾಡುದಿಲ್ಲ. ದಯಮಾಡಿ ಅದು ಸರಿಯಲ್ಲ, ಅದು ಕಡದಲ್ಲಿ ಹೋಗಬಾರ್ದು. ಯಾರೇನಿಲ್ಲ ಹೇಳಿದ್ರೆ ರಾಮನ ವಿರುದ್ಧ, ಸೀತೆ ವಿರುದ್ಧ ಅಥವಾ ಯಾರ ದೇವರ ವಿರುದ್ಧ ಅವ್ರು ಹೇಳಿ. ಹಾಗೆ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೇನೆ, ದಯಮಾಡಿ ರಾಮನ ಸೇವೆ ನಾವು ಮಾಡ್ತೇವೆ, ನೀವು ಮಾಡ್ತೀರಿ, ನೀವು ಸ್ವಲ್ಪ ಪ್ರಚಾರ ಕೊಡ್ತೀರಿ, ನಾವು ಪ್ರಚಾರ ಕೊಡ್ತೀವಿ ಇಷ್ಟೇ. ದ್ವೇಷ ಅಂತೇಳಿ ಇಡೀ ಕಾಂಗ್ರೆಸ್ ರಾಮ ಭಕ್ತ ಈಗ ನಾನು ಹನುಮಂದು ಸಾಹೇಬ್ರಿಗೆ ಕೂತ್ಕೊಳ್ಳಿ. ಆಯ್ತು, ಅದು ನಾಲ್ಕು ಮಾತಾಡಿ. ರಾಜ್ಯದಲ್ಲಿರುವಂತಹ ಕಾನೂನು ಸುವ್ಯವಸ್ಥೆ ಕುಸ್ತಿರೋದ್ರ ಬಗ್ಗೆ ಒಬ್ಬ ಪ್ರತಿಪಕ್ಷದ ನಾಯಕನಾಗಿ ನಾನು ಮಾತಾಡ್ತಾ ಇದ್ದೀನಿ. ಇಲ್ಲಿ ಕಾನೂನು ಸರಿಯಾಗಿ ನಡ್ಕೊಂಡಿದ್ರೆ ಈ ಘಟನೆಗಳು ಆಗ್ತಾನೆ ಇರಲಿಲ್ಲ. ಈ ಘಟನೆಗಳು ಆಗ್ತಾ ಇರಲ್ಲ. ಅದ್ರ ಬಗ್ಗೆ ನಾನು ಗಮನ ಸೆಳೀತಾ ಇದ್ದೀನಿ, ಒಂದೊಂದೇ ಗಮನಗಳನ್ನ ಸೆಳ್ತಾ ಇದ್ದೀನಿ. ಇದೊಂದೇ ಅಂತಲ್ಲ, ತಾವು ನೋಡಿದಿರ ಮೊನ್ನೆ ನಮ್ಮ ಇಲ್ಲೇ MLA ಇದ್ದಾರೆ, ಈ ಕೆಜೆಹಳ್ಳಿ DJಹಳ್ಳಿ ಗಲಾಟೆ ಆಯ್ತು. ಅಮಾಯಕರನ್ನ ಬಂಧಿಸಿದ್ರಿ ಅಂತ ಲೆಟರ್ ಕೊಟ್ರು. ಅದ್ರ ಬಗ್ಗೆ ಸರ್ಕಾರ ಹಿಂಪಡಿಬೇಕು ಅನ್ನೋ ರೀತಿ ಪತ್ರಿಕೆಗಳಲ್ಲೆಲ್ಲ ಬಂತು. ಅಂದ್ರೆ ಅರ್ಥ ಏನು? ಈಗಾಗಲೇ ಕೇಸನ್ನ NIA ತಗೊಂಡು ತನಿಖೆ ಮಾಡ್ತಾ ಇದ್ದಾರೆ, ಅಪರಾಧಿಗಳು ಗುರುತು ಮಾಡಿದ್ದಾರೆ, ಎಲ್ಲ ಜೈಲಿಗೆ ಹಾಕಿದ್ದಾರೆ. ಇಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಇರೋ ಕೇಸ್ಗಳನ್ನು ವಾಪಸ್ ತಗೊಬೇಕು ಅನ್ನೋ ರೀತಿ ಬಿಂಬಿತ ಆದ್ರೆ ಪೊಲೀಸರ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ಪೊಲೀಸರಿಗೆ ಆತ್ಮಸ್ಥೈರ್ಯ ಎಲ್ಲಿ ಉಳಿತತೆ? ನಾನು ಇವತ್ತು ಪೊಲೀಸ್ ಸ್ಟೇಷನ್ಗಳು ಒಂದು ರೀತಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಬಗ್ಗೆನೂ ಗೃಹ ಸಚಿವರು ಕ್ರಮ ತೆಗೆದುಕೊಳ್ಬೇಕು. ಅವ್ರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇದು ಕೋರ್ಟ್ ನಾನು ಹೇಳ್ತಾ ಇಲ್ಲ, ಕೋರ್ಟಲ್ಲಿ ಮೊನ್ನೆ ಚೀಮಾರಿ ಹಾಕಿದ್ದಾರೆ. ಕೋರ್ಟಲ್ಲಿ ಏನು ಪೊಲೀಸ್ ಸ್ಟೇಷನ್ಗಳೆಲ್ಲ ರಿಯಲ್ ಎಸ್ಟೇಟ್ ಏಜೆಂಟ್ಗಳ ಅಂತೇಳಿ ಕೋರ್ಟಲ್ಲಿ ಚೀಮಾರಿ ಹಾಕಿರೋದನ್ನ ನಾನು ನೋಡ್ತಾ ಇದ್ದೀನಿ. ಅದರಿಂದ ನಾನು ಇಷ್ಟನ್ನ ತಮಗೆ ಹೇಳುವಂಥದ್ದು, ಈ ವಿಚಾರದ ಬಗ್ಗೆ ಸರ್ಕಾರ ಎಚ್ಚರಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದಿದೆ, ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿ ತೆಗೆದುಕೊಂಡು ಸರ್ಕಾರ ಎಚ್ಚರಿಕೆಯನ್ನ ಮಾಡಬೇಕು. ಬಂದ 8 ತಿಂಗಳಲ್ಲೇ 8 ಬಹಳ ಆದ್ರೆ ಇನ್ನ ಉಳಿದಂತ ದಿನಗಳು, ಉಳಿದಂತ ತಿಂಗಳುಗಳು ಹೆಂಗೆ ನೀವು ಕಳಿತೀರಾ? ಅದು ನನ್ನ ಬೆಳಕೆ. ಅದಕ್ಕೋಸ್ಕರ ಈ ಕಾನೂನು ಸುವ್ಯವಸ್ಥೆ ಕುಸಿದಿರೋದ ಬಗ್ಗೆ ಅವಕಾಶ ಕೊಟ್ಟಿದ್ದಾರೆ, ನಾನು ಮಾತಾಡಿದ್ದೀನಿ. ಬಂಧುಗಳೇ, ಈಗ ರಾಜ್ಯಪಾಲರ ಭಾಷಣಕ್ಕೆ ವಂದನೆಯನ್ನ ಸಲ್ಲಿಸುವಂತ ಇದಕ್ಕೆ ಉತ್ತರವನ್ನ ಕೊಡ್ಲಿ. ಆಮೇಲೆ ನೀವು ಯಾವ ಕೊಡ್ತೀರೋ ಕೊಡಿ ಇದನ್ನ ಉತ್ತರನ. ಈಗ ಹೌದೌದು, ರಾಜ್ಯಪಾಲರ ಭಾಷಣದ ಬೇಗ ಮುಗಿಸುವ ವಂದನಾ ನಿರ್ಣಯದ ಮೇಲೆ ಈಗಾಗಲೇ ಮಂಡಿಸಿದ್ದಾರೆ. ಅಶೋಕ್ ಜಿ ಒಂದ್ ನಿಮಿಷ, ಈ ಕೆರಗೋಡು ನೀವು ಹೋಮ್ ಮಿನಿಸ್ಟರ್ ಆದ್ಮೇಲೆ ಮಾತಾಡಪ್ಪ, ಚೇಂಜ್ ಮಾಡ್ತಾರೆ. ಅಧ್ಯಕ್ಷರೇ ಮಾತಾಡಕ್ಕೆ ಪರ್ಮಿಷನ್ ಕೊಡಬೇಕು. ನೆಕ್ಸ್ಟ್ ಕ್ಲಾರಿಫಿಕೇಶನ್ ಮಾಡಿ.
ನಂತರ ಮಾತಾಡಿ. ಪ್ರೀತಿ ಇದೆ. ನಾನು ತಾವು ಅನುಮತಿಯನ್ನ ಕೊಟ್ಟಿದ್ದೀರಾ. ಸರ್ಕಾರ ರಾಜ್ಯಪಾಲರು ನಾರ್ಮಲಿ ಈ ಸರ್ಕಾರ ಸಾಕ್ತಾ ಇರುವಂತ ಹಾದಿ ಬಗ್ಗೆ, ಸರ್ಕಾರದ ದಿಕ್ಕು ದಸೆ ಬಗ್ಗೆ ಬೆಳಕನ್ನ ಚೆಲ್ಲುವಂತ ಒಂದು ಭಾಷಣವನ್ನ ಮಾಡಿಸುವಂಥದ್ದು ಸರ್ಕಾರದ ಪದ್ಧತಿ. ಅದನ್ನ ತಾವು ಮಾಡಿಸಿದ್ದೀರಾ. ಸರ್ಕಾರ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದ್ದೀರಾ. 2ನೇ ಪ್ಯಾರದಲ್ಲಿ ನಮ್ಮ ಸರ್ಕಾರ ಆಡಳಿತ 7 ಕೋಟಿ ಜನರ ಬದುಕಿನಲ್ಲಿ ಬದಲಾವಣೆಯ ಗಾಳಿಯನ್ನ ಬೀಸ್ತಾ ಇದೆ, ಬದಲಾವಣೆಯ ಗಾಳಿಯನ್ನ ತಂದಿದ್ದೀರಿ ಅಂತ ಹೇಳಿಸಿದ್ದಾರೆ. 2ನೇ ಪ್ಯಾರದಲ್ಲಿ ಗೌರವಾನ್ವಿತ ರಾಜ್ಯಪಾಲರು ಹೇಳಿದರು. ನನಗನ್ಸ್ತತೆ ಈ ಸರ್ಕಾರ ಎತ್ತು ಏರಿಗೆಳೆದ್ರೆ ಕೋಣ ನೀರಿಗೆ ಎಳಿತಾ ಇದೆ. ಅದ್ರ ಮಧ್ಯೆ ಈ ಪರಮೇಶ್ವರ್ ಅಂತವರು ಹಿರಿಯ ನಾಯಕರು, ಎಂ ಬಿ ಪಾಟೀಲ್ ಅಂತ ಹಿರಿಯ ನಾಯಕರೆಲ್ಲ ದಿಕ್ಕು ಎಲ್ಗೋಗೋದು ಅಂತ ಕಾಯ್ತಾ ಇದ್ದಾರೆ. ಈ ಸಿಎಂ ಡೆಪ್ಟಿ ಸಿಎಂ ಈ ಗಲಾಟೆಯಲ್ಲಿ ಅದು ಹೇಳ್ಬೇಕಲ್ಲ, ರಾಜ್ಯ ಪಾಪ ದಾರಿ ಕಾಣದಯ್ಯ ಅನ್ನೋ ರೀತಿ ಅವರು ಇದ್ದಾರೆ.